ಎಲ್ಲವರೆಗೆ ನೀವು ನೋಡ್ಕೊಂಡು ಬಂದಿದ್ರೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಯಿತು ಮ್ಯಾಮ್. ಅದೇ ನಾನು ಎಲ್ಲ ಚಾನಲ್ಸ್ಗೂ ಹೇಳ್ತಾ ಇದ್ದಿದ್ದು. ಸೊ ನಾವು ಈ ಪೇಯ್ಡ್ ಪ್ರೀಮಿಯರ್ನ ನೆನ್ನೆ ಅನೌನ್ಸ್ ಮಾಡಿದ್ದು, ನೆನ್ನೆ ಮಧ್ಯಾಹ್ನ ಅನೌನ್ಸ್ ಮಾಡಿದ್ವಿ. ಬಟ್ ತುಂಬ ಭಯ ಇತ್ತು, ಜನ ಬರ್ತಾರ ಅಂದರೆ 500 ಸೀಟಿಂಗ್ ಥಿಯೇಟರ್ ಬೇರೆ, ತುಂಬ ಭಯ ಇತ್ತು ಜನ ಸೇರಿಲ್ಲ ಅಂದರೆ ಹೆಂಗೆ ಶೂಟ್ ಮಾಡೋದು ಕಂಟೆಂಟ್ನ ಅಂತ. ಬಟ್ ನೀವೇ ನೋಡಿದ್ದೀರಾ, 500 ಜನ ಸೀಟಿಂಗ್ಸು, 750 ಜನ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ, 200 ಜನ ವಾಪಸ್ ಹೋಗಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ನಮ್ಮನ್ನು ನೋಡೋಕ್ಕೆ ಬರ್ತಾರೆ ಅಂತ. ಆ್ಯಂಡ್ ನೀವು ನೋಡಿದಿರಲ್ವೋ, ಬಟ್ ಎಂಟೈರ್ ಥಿಯೇಟ್ರು ಫುಲ್ ಸಿನಿಮಾ ನಗ್ತಾಯಿದ್ರು. ಆ್ಯಂಡ್ ಎಮೋಷನ್ ಸೀನಲ್ಲಿ ಹಂಗೆ ಸೈಲೆಂಟ್ ಆಗೋದು ಥಿಯೇಟರು. ಜಸ್ಟ್ ಕಾಮಿಡಿ ಮಾಡ್ತಾರೆ ಅಂತ ಬಂದಿದ್ದರು, ಜೊತೆಲಿರೋ ಒಂದು ಎಮೋಷನ್ಸು, ಒಂದು ವ್ಯಾಲ್ಯೂಸ್ ಬಗ್ಗೆ ಹೇಳಿರೋದು, ಅದನ್ನೆಲ್ಲ ನೋಡಿ ಅವರೇ ಸರ್ಪ್ರೈಸ್ ಆದ ಆಡಿಯನ್ಸ್. ಯಾಕೆಂದರೆ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರು, ಒಂದು ಹೋಲ್ಸಮ್ ಪ್ಯಾಕೇಜ್ ಥರ ಇತ್ತು ಸಿನಿಮಾ. ಸೊ ಅವ್ರು ತುಂಬ ಖುಷಿ ಆಗ್ತಾಯಿದೆ. ಸೊ ಇವಾಗ ನೀವು ಜನಕ್ಕೆ ಇದನ್ನು ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ. ಪೇಯ್ಡ್ ಪ್ರೀಮಿಯರ್ಗೆ ಇಷ್ಟೊಂದು ಜನ ಸೇರಿರೋದು ಇದೇ ಸಿನಿಮಾ? ಅವರು ನಾನು ಕೇಳಿಲ್ಲ. ನಾವು ಸುಮ್ಮನೆ ಡೋರ್ ಹತ್ರ ನಿಂತಿದ್ದಾಗ ಥಿಯೇಟರ್ ಇನ್ಚಾರ್ಜ್ ಮ್ಯಾನೇಜರ್ ಹೇಳಿದ್ದು, ಸರ್ ರೀಸೆಂಟ್ ಟೈಮಲ್ಲಿ ನಮ್ಮ ಥಿಯೇಟರಲ್ಲಿ ಇಷ್ಟು ಜನನೇ ಸೇರಿಲ್ಲ ಸರ್, ಅದರಲ್ಲಿ ಈ ಥರ ಹೌಸ್ಫುಲ್ ಶೋ ನೋಡಿದ್ದೀವಿ, ಬಟ್ ಹೌಸ್ಫುಲ್ ಆಗಿ ಈ ಥರ 200 ಜನ ಎಕ್ಸ್ಟ್ರಾ ಕೂತ್ಕೊಂಡು ನೋಡಿರೋ ಸಿನಿಮಾ ನಿಮ್ಮದೇ ಇರಬೇಕು ಫಸ್ಟ್ ಟೈಮ್ ಅಂತ ಹೇಳಿದ್ರು. ಸೊ ಅದನ್ನು ಕೇಳಿದಾಗಂದ್ರೆ ಇನ್ನೂ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋರಿಗೆ ಈ ಥರ ಜನ ಬಂದು ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಅಲ್ವಾ. ಥ್ಯಾಂಕ್ ಯು. 6 ವರ್ಷದ ಹಿಂದೆ ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರು, ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಳಿ ಪರದೆಗೆ ಒಟ್ಟಿಗೆ ಹೆಜ್ಜೆ ಇಡ್ತಾ ಇರೋದು ಎಷ್ಟು ಖುಷಿ ಇದೆ? ಇಲ್ಲ, ಅದೇ ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ನಾನು ಯಾವಾಗಲೂ ಅದೇ ಹೇಳೋದು, ನಾವು ಬಂದಿದ್ದು ಸಿನಿಮಾ ಮಾಡೋಕ್ಕೋಸ್ಕರ. ಬಟ್ ನಾವು ಬದುಕೋದಕ್ಕೆ ಏನಾದರೂ ಮಾಡ್ಕೋಬೇಕಿತ್ತಲ್ಲ, ನಮಗೆ ಅಂತ ಒಂದು ಸ್ಟೇಜ್ ನಾವೇ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು, ಅದೆಲ್ಲ ಬದುಕೋದಕ್ಕೊಂದು ದಾರಿ ಅಷ್ಟೇ. ಕನಸೆಲ್ಲ ಇದ್ದಿದ್ದು ಸಿನಿಮಾ ಮೇಲೆ. ಇವತ್ತು ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ತೋರಿಸಿದ್ದೀವಿ, ಜನಕ್ಕೆ ಇಷ್ಟ ಆಗಿದೆ. ಸೊ ಇದಕ್ಕೋಸ್ಕರನೇ ಬಂದಿದ್ದು. ಸೊ ತುಂಬ ಖುಷಿ ಇದೆ. ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ ಆಗುತ್ತೆ ಅನ್ಸುತ್ತೆ. ಸೊ ನೀವು ಇವಾಗ ಪುಷ್ ಮಾಡ್ಬೇಕು ಸಿನಿಮಾನ. ಸೊ ನಿಮ್ಮ ಕೈಲಿರೋ ಸಿನಿಮಾ ಇವಾಗ ಆಡಿಯನ್ಸ್ ರೆಸ್ಪಾನ್ಸ್ ಕೇಳಿ ಹೇಗೆ? ತುಂಬ ಖುಷಿ ಆಯ್ತು, ತುಂಬ ಖುಷಿ. ಒಂದಷ್ಟು ಜನ ನಾನು ಮಾತಾಡ್ಸುವಂತ ಪ್ರಯತ್ನ ಮಾಡಿದೆ, ಅವ್ರು ಹೇಳ್ತಾ ಇರೋದು ಎಲ್ಲದೂ ಒಂಥರ ಟಿಫನ್ ಬಾಕ್ಸಲ್ಲಿ ಮಿಕ್ಸ್ಡ್ ಆಗಿದೆ, ಎಮೋಷನಲ್ ಇದೆ, ಕಾಮಿಡಿ ಇದೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಸಿನಿಮಾ ನೋಡೋದು. ಈ ಒಂದೊಳ್ಳೆ ರೆಸ್ಪಾನ್ಸ್ ಕೇಳಿದಾಗ ಅದು ವ್ಯಕ್ತಪಡಿಸೋಕ್ಕಾಗಲ್ಲ. ಹೌದು. ಅಂದರೆ ಲಾಸ್ಟ್ 2 ಇಯರ್ಸಿಂದ ಏನು ಕಷ್ಟ ಬೀಳ್ತಾ ಇದ್ವಲ್ಲ, ಅದೆಲ್ಲ ವರ್ತ್ ಅಂತ ಅನಿಸ್ತು. ಕಷ್ಟ ಅಂದರೆ ಕಷ್ಟಕ್ಕಿಂತ, ಯಾಕೆಂದರೆ ನಮಗೆ ಸಿನಿಮಾ ಅಂದ್ರೆ ಇಷ್ಟ, ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ಬಟ್ ನಾವೇನೇ ಎಂಜಾಯ್ ಮಾಡಿದ್ರು ಕೆಲವೊಂದ್ಸಲಿ ನಮ್ಮ ಕೈಲಿ ಇಲ್ದಿರೋ ವಿಷಯಗಳಿಂದ ನಮಗೆ ಕಷ್ಟ ಆಗುತ್ತೆ. ಬಟ್ ಅದೆಲ್ಲ ವರ್ತ್ ಅಂತ ಅನಿಸ್ತು. ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆಗಿರೋ ಅಂದರೆ ಅದೇ ನನ್ನ ಮತ್ತು ನಮ್ಮ ಫಾದರ್ ಕಾಂಬಿನೇಷನ್ ಸೀನ್ಸು ನನಗೆ ತುಂಬ ಇಷ್ಟ ಆಯಿತು. ಸೊ ಅದು ವರ್ಕೌಟ್ ಆಗುತ್ತೆ ಜನ ಥಿಯೇಟ್ರಲ್ಲಿ ನೋಡಿದಾಗ ಅನ್ನೋದು ಒಂದು ಕಾನ್ಫಿಡೆನ್ಸು. ಆಬ್ವಿಯಸ್ಲಿ ಇನ್ನೆಲ್ಲ ಆರ್ಟಿಸ್ಟು ನೀವು ನೋಡಿದ್ದೀರಾ, ಗೌರವ್ ಆಗಲಿ, ಕಾರ್ತಿಕ್ ಆಗಲಿ, ಎಲ್ಲರ ಸೀನ್ಸ್ಗೂ ಜನ ನಗ್ತಾಯಿದ್ರು. ಸೊ ಇನ್ನೇನು ಬೇಕು ಮೇಡಮ್, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾಗೆ. ಸೊ Jan 30th ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅಮೃತಾಂಜನ್. ಸೊ ನಾನು ಕೇಳೋದಿಷ್ಟೇ, ಯಾರೆಲ್ಲ ನಮಗೆ ಇಷ್ಟು ದಿವಸ ಯೂಟ್ಯೂಬಲ್ಲಾಗಲಿ, ರೀಲ್ಸಲ್ಲಾಗಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಸಪೋರ್ಟ್ ಮಾಡಿದ್ದೀರಾ, ಇದೊಂದೇ ಒಂದ್ಸಲಿ ನಮ್ಮನ್ನ ನಂಬಿ ಈ ಸಿನಿಮಾ ಬಂದು ನೋಡಿ, ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ.